ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಚಾರ್ಮಿಂಗ್ ಹರ್ಷ ಮಾತಾಡ್ತಾ ಇರೋದು. ಏನಿಲ್ಲ, ಇವತ್ತು ನಾನು ಮಾತಾಡೋಕ್ಕೆ ಇಚ್ಛಪಡ್ತಾ ಇರೋ ವಿಷಯ ಏನಪ್ಪ ಅಂದರೆ ಉದ್ಯೋಗಗಳ ಬಗ್ಗೆ. ಈ ಉದ್ಯೋಗಗಳು ಅನ್ನೋದು ಎಲ್ಲರಿಗೂ ಸಿಗ್ತಾ ಇಲ್ಲ, ಮೊದಲನೇದಾಗಿ. ಎರಡನೇದು, ನಾವು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಈ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ರೂ ಜಾಬ್ಸ್ ಹೈರಿಂಗ್ ಆ್ಯಟ್ ಬೆಂಗಳೂರು ಅನ್ನೋ ಒಂದು ಪೋಸ್ಟ್ಗಳನ್ನು ನೋಡ್ತಾ ಇರ್ತೀವಿ. ಹಾಗಾದರೆ ಇಲ್ಲಿ ಇದ್ದು ಊರಲ್ಲಿ ಕಲಿತು ಎಲ್ಲ ಜನ ಕೆಲಸ ಮಾಡೋಕ್ಕೆ ಬೆಂಗಳೂರಿಗೆ ಹೋದರೆ ಇಲ್ಲಿ ಇದ್ದೂರಲ್ಲಿ ಕೆಲಸ ಮಾಡೋರು ಯಾರು ಅಂತ ಒಂದು ಕ್ವಶನ್ ಹುಟ್ಟುತ್ತೆ. ಕಲ್ತೋರಿಗೆಲ್ಲ ಬೆಂಗಳೂರು, ಬಂದೋರಿಗೆಲ್ಲ ಬೆಂಗಳೂರು ಅನ್ನೋ ಹಾಗಿದ್ರೆ ಮತ್ತು ಈ ಊರೊಳಗಿದ್ದ ಸಾಲಿ ಕಲಿಬೇಕಿತ್ತು, ಈ ಊರೊಳಗೆ ಅದಕ್ಕೆ ನಾವು ಮನೆ ಕಟ್ಕೋಬೇಕಿತ್ತು, ಈ ಊರೊಳಗೆ ಜೀವನ ಅದಕ್ಕೆ ನಡೆಸ್ಬೇಕು. ಅಂದರೆ ಈ ಊರುಗಳು ಬರೀ ಬಂದು ಹೋಗೋಕ್ಕೆ ಅಷ್ಟೋ ಒಂದು ವಾಟ್ ಈಸ್ ಕಾಲ್ಡ್ ದ್ಯಾಟ್ ಸೆಂಟರ್ ಆಫ್ ಅಟ್ರಾಕ್ಷನ್. ಇವಾಗ ಬಸ್ ಸ್ಟ್ಯಾಂಡಿಗೆ ಹೆಂಗೆ ಬಸ್ಗಳು ಬಂದು ಹೋಗ್ತವೆ, ಹಂಗೆ ಆ ರೀತಿ ಈ ಊರುಗಳು, ಸಿಟಿಗಳು ಒಂದು ಅಟ್ರಾಕ್ಷನ್ಸ್ ಕತೆ ಆಗಿಬಿಟ್ಟಿದವು. ಇಲ್ಲಿ ಯಾವುದೇ ಥರ ಜಾಬ್ ಪ್ಲೇಸ್ಮೆಂಟ್ಸ್ಗಳು ಅನ್ನೋದಿಲ್ಲ, ಜಾಬ್ಸನ್ನು ಕೊಡಿಸ್ಬೇಕು ಅಂಥೇಳಿಲ್ಲ. 108 ಕಂಪ್ನಿಗಳು ಇರ್ತಾವೆ, ಡಿಪೆಂಡಿಂಗ್ ಆನ್ ಓನ್ಲಿ ಒನ್ ಎಜುಕೇಷನ್, ದ್ಯಾಟ್ಸ್ ಕಾಲ್ಡ್ ITI, ಡಿಪ್ಲೊಮಾ, ಇಂಜಿನಿಯರಿಂಗ್, ಸೋ ಆನ್. ಎಷ್ಟೋ ಜನಕ್ಕೆ ವಿದ್ಯೆ ಅನ್ನೋದು ಒಂದು ಮರೀಚಿಕೆ ಆಗಿದೆ. ತಾವು ಮಾಡಿದಂಥ ವಿದ್ಯೆಗೆ, ತಾವು ಕಲಿತಂಥ ವಿದ್ಯೆಗೆ ಅದ್ರ ತಕ್ಕ ಕೆಲಸಗಳು ಇಲ್ಲ. ಹೌದಪ್ಪ, ಬಿಸ್ನೆಸ್ ಮಾಡೋಣ ಕೆಲಸಗಳನ್ನ ಬಿಟ್ಟು ಅಂದರೆ ಅದಕ್ಕೂ ಹ್ಯೂಜ್ ಕಾಂಪಿಟೇಷನ್ಸು. ನನಗೆ ಒಂದು ಕ್ವಶನಿಗೆ ಉತ್ತರ ಬೇಕಾಗಿದೆ. ಕಲ್ತೋರೆಲ್ಲ ಬೆಂಗಳೂರಿಗೆ ಬಂದು ಕೆಲಸ ಮಾಡಂಗಿದ್ರೆ ಈ ಊರುಗಳನ್ನು ನಡೆಸೋರು ಯಾರು? ಈ ಊರುಗಳು ಉದ್ಧಾರ ಆಗೋದು ಯಾವಾಗ? ಸೊ ಐ ನೀಡ್ ವೆರಿ ಹಂಬಲ್ ಹೂ ಈಸ್ ರಿಲೇಟೆಡ್ ಟು ದಿಸ್. ಅವರವರ ಸಿಟಿ ಒಳಗೆ ಹೆಚ್ಚಿನ ಕಂಪ್ನಿಗಳನ್ನು ಬೆಳೆಸಿ ಇಲ್ಲಿರೋ ಯುವತಿಯರಿಗೆ, ಯುವ ನಾಗರಿಕರಿಗೆ ಕೆಲಸವನ್ನು ಕೊಡಿಸೋ ಒಂದು ಕಾರ್ಯ ಮಾಡಬೇಕಂತ ಹೇಳಿ ನಾನು ಕಳಕಳಿಯ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಐ ಹೋಪ್ ಈ ಒಂದು ರಿಕ್ವೆಸ್ಟು ಎಲ್ಲರಿಗೂ ಮುಟ್ಟುತ್ತೆ, ಇದನ್ನು ಮುಟ್ಟಿಸ್ತೀರ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ, ನಾವು ಫೇಸ್ಬುಕ್ ಆ್ಯಡ್ಗಳಲ್ಲಿ ನೋಡ್ತಾ ಇರ್ತೀವಿ. ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಪೋಸ್ಟು, ಕಂಪ್ನಿ ಪೋಸ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮ್ಮ ಕಂಪ್ನಿಗೆ ಬನ್ನಿ, ನೀವು 4 ದಿವಸ ಟ್ರೈನಿಂಗ್ ಕೊಡ್ತೀವಿ, 500 ರೂಪಾಯಿ ತುಂಬ್ರಿ, 400 ರೂಪಾಯಿ ತುಂಬ್ರಿ. ಇದು ಜಾಬನ್ನು ಕೊಡಿಸೋರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ ಅವರು. ಅದು ಕಂಪ್ನಿ ಇಟ್ಸ್ ರಿಯಲ್ ಆರ್ ಫೇಕ್, ಐ ಡೋಂಟ್ ನೋ. ಬಟ್ ತುಂಬ ಜನ ಹೋದವ್ರು ಹೇಳಿದ್ದಾರೆ ಇಟ್ಸ್ ಅ ಫೇಕ್ ಅಂತ ಹೇಳಿ. ಅದ್ರ ಬಗ್ಗೆ, ಈ ಜಾಬ್ ಬಗ್ಗೆ ಏನು ಆ್ಯಡ್ ಹಾಕೋರು ಇರ್ತಾರಲ್ಲ ಪೇಜಸ್ಗಳು, ಅವ್ರುಗಳು ಅದನ್ನು ಪೋಸ್ಟ್ ಮಾಡಬೇಡಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುಡ್ಡು ಮೇಲಿಂದ ಯಾರಿಗೂ ಉದುರಲ್ಲ. ಒಂದು 4 ಕಾಸು ಇದ್ರಪ್ಪ ಅಂದರೆ ಏನೋ ಮಾಡೋಕ್ಕೆ ಆಗುತ್ತಂತ ಹೇಳಿ ಅದನ್ನು ತೆಗೆದಿಟ್ಕೊಂಡಿರ್ತೀರಿ. ದಯಮಾಡಿ ಅಂಥ ಫೇಕ್ ಇದ್ರುಗಳಿಗೆ ಹೋಗಿ ಇಂಟ್ರ್ಯೂ ಕೊಡೋದಾಗಲಿ ಅಥವಾ Paytm, ಫೋನ್ಪೇ ಮುಖಾಂತರ ಅಮೌಂಟ್ ಹಾಕೋದಾಗಲಿ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಕೆಲಸ ಕೋಳೋರು ಅಥವಾ ಕೆಲಸ ತಗೊಳ್ಳೋರು ಯಾವುದೇ ಥರ ನಿಮ್ಮ ಕಡೆ 1 ರೂಪಾಯಿನ ಎಕ್ಸೆಪ್ಟೇಷನ್ ಮಾಡಲ್ಲ. ಕೆಲಸ ನಿಜವಾಗ್ಲೂ ಕೊಡೋರು ಇದ್ರಪ್ಪ ಅಂದರೆ ನಿಮ್ಮ ಕಡೆ ಯಾವುದೇ ಒಂದು ಥರ ರೊಕ್ಕವನ್ನು ಕೇಳಲ್ಲ ಅವರು. ಸೊ ಹಾಗಾಗಿ ನಾನು ದಯಮಾಡಿ
ಈ ಕೆಲಸ ಹುಡುಕುವರಲ್ಲಿ ಇವಾಗ ಹೊಸ ಜನ್ರೇಷನ್ಗಳು ಬರ್ತವೆ, ಡೇ ಬೈ ಡೇ ಹೊಸ ಜನ್ರೇಷನ್ಸ್ಗಳು ಬರ್ತಾ ಇರ್ತವೆ, ಕೆಲಸಕ್ಕೋಸ್ಕರ ಅಲಿತಾ ಇರ್ತಾರೆ. ಅವರಿಗೆ ಏನು ಹೊಸದು ಗೊತ್ತಿರಲ್ಲ. ಹಾಗಾಗಿ ದಯಮಾಡಿ ಈ ಇಂಥ ಫೇಕ್ಗಳಿಗೆ ನೀವು ಮೂಲ ಇದಾಗಕ್ಕೆ ಹೋಗ್ಬೇಡ್ರಿ, ಕಾರಣ ಆಗಕ್ಕೆ ಹೋಗ್ಬೇಡ್ರಿ. ಯೋಚನೆ ಮಾಡಿ ಯಾವುದು ಒಳ್ಳೆ ಕೋರ್ಸ್ಗಳು ಇರ್ತವೆ, ಯಾವ ಕೆಲಸ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರೂ ನಾವು ಸೈನ್ಸು, ಆರ್ಟ್ಸು, ಕಾಮರ್ಸು, BCom ಅಂತ ಹೇಳಿ ಇದು ಮಾಡದೆ ಟೆಕ್ನಿಕಲ್ ಕೋರ್ಸ್ಗಳಿಗೆ ಮಹತ್ವವನ್ನು ಕೊಟ್ಟು ಟೆಕ್ನಿಕಲ್ ಕೋರ್ಸ್ಗಳನ್ನ ಕಲಿತು ಒಂದು ಜಾಬನ್ನು ತಗೊಳ್ಳೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ನಿಮ್ಮ ಅಮೋಘವಾದ ಕಮೆಂಟ್ಸ್ ಮುಖಾಂತರ ನಮಗೆ ಇದು ಮಾಡಿ ನಾವು ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಐ ಹೋಪ್ ಇದನ್ನು ಯಾರೂ ಮಾತಾಡೋಕ್ಕೆ ಹೋಗಲ್ಲ, ಬಟ್ ನಾವು ಮಾತಾಡೋ ಒಂದು ಸಣ್ಣ ಪ್ರಯತ್ನ ಮಾಡಿರ್ತೀವಿ. ಇದರಲ್ಲಿ ಏನೋ ಒಂದು ದೋಷಗಳು ಕಂಡು ಬಂದಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ತಾ, ಚಾರ್ಮಿಂಗ್ ಹರ್ಷ ಶೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್.